ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಡಿಗ್ರಿ ಪಾಸ್ ಕುರಿತು ಅಪ್ಡೇಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಲಾಗಿನ್ ಆಗೋದು ಆಲ್ರೆಡಿ ಗೊತ್ತಿದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇಂಡಿಯನ್ ಸಿಟಿಸನ್ ಸೆಲೆಕ್ಟ್ ಮಾಡ್ತೀನಿ, ಕರ್ನಾಟಕ ಸೆಲೆಕ್ಟ್ ಮಾಡ್ತೀನಿ, ಕೋರ್ಸ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡಿ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PUC, CBSE, ICSE ಮಾತ್ರ ಇದೆ. ಇಲ್ಲಿ ಇನ್ನೊಂದು ಆಪ್ಷನ್ ತೊಗೊಳ್ತೀನಿ, ಅಪ್ಲೈ ಫಾರ್ ಸರ್ವಿಸ್ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಅವೈಲೇಬಲ್ ಸರ್ವಿಸ್ ತೊಗೊಂಡು ಅಲ್ಲಿ ಕ್ಲಿಕ್ ಮಾಡಿ ನೋಡ್ತೀನಿ. ಅಪ್ಲಿಕೇಶನ್ ಫಾರ್ ಇಶ್ಯೂ ನ್ಯೂ ಬಸ್ ಪಾಸ್. ಇಲ್ಲಿ ಇಂಡಿಯನ್ ಸಿಟಿಸನ್, ಕರ್ನಾಟಕ ನೋಡಿ, ಪ್ರೈಮರಿ, ಹೈಸ್ಕೂಲ್, PUC, CBSE, ICSE. ನೋಡಿ ವಿದ್ಯಾರ್ಥಿಗಳೇ, ಈ ಡಿಗ್ರಿ ಬಸ್ ಪಾಸ್ ಅಂತಕ್ಕಂಥದ್ದು ಲೇಟ್ ಆಗುತ್ತೆ. ಯಾಕೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಂಬರ್ 1 ರೀಸನ್, ಇನ್ನೂ ಸೆಕೆಂಡ್ PUC ಎಕ್ಸಾಮ್ 3 ನಡಿಬೇಕು, ನಡೆದು ಅದರ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದ ನಂತರ ಡಿಗ್ರಿ ಅಡ್ಮಿಷನ್ ಪ್ರೋಸೆಸ್ ಲಾಸ್ಟ್ ಆಗುತ್ತೆ. ಯಾವಾಗ ಈ ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ ಬಂದ ನಂತರ ಆ ವಿದ್ಯಾರ್ಥಿಗಳು, ಇಲ್ಲಿ ಎಕ್ಸಾಮ್ ಬರ್ತಕ್ಕಂಥ ವಿದ್ಯಾರ್ಥಿಗಳ ರಿಸಲ್ಟ್ ಬಂದು ಆ ವಿದ್ಯಾರ್ಥಿಗಳು ಡಿಗ್ರಿ ಅಡ್ಮಿಷನ್ ಮಾಡಿದ ನಂತರ ಆ ಒಂದು ಡಿಗ್ರಿ ಅಡ್ಮಿಷನ್ ಪ್ರೋಸೆಸ್ ಎಂಡ್ ಆಗುತ್ತೆ. ಆವಾಗ ಈ ಒಂದು ಡಿಗ್ರಿ ಬಸ್ ಪಾಸ್ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಲೇಟ್ ಆಗಪ್ಪ ಅಂದರೆ, ನೋಡಿ, ಇನ್ನೂ ಇವಾಗ ತಾನೇ ನಮಗೆ ಗೊತ್ತಿರೋಂಗೆ 20 ಈ ತಾರೀಕು ಅಂದರೆ ಜೂನ್ 20, ನಿನ್ನೆ 19, ನಿನ್ನೆ ಅಥವಾ ಇವತ್ತಿನಿಂದ ಭಾಳಷ್ಟು ಡಿಗ್ರಿ ಅಡ್ಮಿಷನ್ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗ ಅದು ಪ್ರೋಸೆಸ್ ಎಲ್ಲಿವರೆಗೆ ಹೋಗುತ್ತಪ್ಪ ಅಂದರೆ ಆಗಸ್ಟ್ ತಿಂಗಳವರೆಗೆ ಪ್ರೋಸೆಸ್ ಆಗುತ್ತೆ. ನಿಮ್ಮ ಆಗಸ್ಟ್ ತಿಂಗಳಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಆಗಸ್ಟ್ ತಿಂಗಳಲ್ಲಿ ಅಂದರೆ ನಿಮ್ಮದು ಜುಲೈ ಮಂತ್ ಎಂಡ್ ಅಂತಾರಲ್ಲ, ಜುಲೈ 20-25 ನಂತರ ನಿಮ್ಮ ಬಸ್ ಪಾಸ್ ಅರ್ಜಿ ಸ್ಟಾರ್ಟ್ ಆಗ್ಬೋದು. ಒಂದು ವೇಳೆ ಅಷ್ಟರೊಳಗೆ ಸ್ಟಾರ್ಟ್ ಆದರೂ ಕೂಡ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಈಗ ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಏನಾಗಿದೆ ಅಂದರೆ, ವಿದ್ಯಾರ್ಥಿಗಳ ಬಸ್ ಪಾಸ್ ಅವಧಿ ಎಕ್ಸ್ಪೈರ್ ಆಯಿತು, ಡೇಟ್ ಎಕ್ಸ್ಪೈರ್ ಆಯಿತು. ಅದಕ್ಕೆ ಏನು ಮಾಡಿದ್ದಾರೆ, 2 ತಿಂಗಳ ರಿನ್ಯೂವಲ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ವಿದ್ಯಾರ್ಥಿಗಳ ಕ್ಲಾಸಸ್ ದೃಷ್ಟಿಯಿಂದ ಸೇಮ್ ಎಲ್ಲ ರೀತಿ ಇದೇ ಪ್ರೊಸೆಸ್ ಆಗಿರ್ಬೋದು ಅಂದ್ಕೊಳ್ತಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿರೋ ಮಾಹಿತಿ ಪ್ರಕಾರ ಆಗಸ್ಟ್ಲಿಂದ ಡಿಗ್ರಿ ಬಸ್ ಪಾಸ್ ಪ್ರಾರಂಭವಾಗುತ್ತೆ. ಅದಕ್ಕಾಗಿ ನೀವು 2 ತಿಂಗಳ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ತಮ್ಮ ಬಸ್ ಪಾಸನ್ನು 2 ತಿಂಗಳ ಅವಧಿಗೆ ಎಕ್ಸ್ಟೆಂಡ್ ಮಾಡಿಕೊಂಡಿದ್ದಾರೆ. ಇನ್ನು ಉಳಿದ ಕಡೆ ನಮಗೆ ಮಾಹಿತಿ ಎಲ್ಲ, ದಯವಿಟ್ಟು ಮಾಹಿತಿ ಇದ್ದರೆ ನೀವು ಕೂಡ, ಈಗ ಯಾರಪ್ಪ ಅಂದರೆ 3rd ಸೆಮ್ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಯಾರು ಸೆಕೆಂಡ್ ಇಯರ್ 3rd ಸೆಮ್ ಓದ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ 3rd ಇಯರ್ 5th ಸೆಮ್ ಓದ್ತಕ್ಕಂಥ ವಿದ್ಯಾರ್ಥಿಗಳೇನಿರ್ತೀರಲ್ಲ, ಆ ವಿದ್ಯಾರ್ಥಿಗಳು ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.